ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಜ್ಯುವೆಲ್ಸ್ ಆರ್ಗನೈಸೇಷನ್ ಬಾಕ್ಸ್ನ ತೋರಿಸ್ತಾ ಇದ್ದೀನಿ. ಇದು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಫಸ್ಟಿಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ 3 ಲೇಯರ್ಸ್ ಇರುತ್ತೆ ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಕೂಡ ಹೌದು. ಅದನ್ನು ನೀವು ಆವಾಗ ನೋಡ್ಕೋಬೋದು ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ನೋಡಿ ಬೇಗನೆ ನೀವು ಆ ವಸ್ತುಗಳನ್ನ ತೊಗೋಬೋದು. ನೋಡ್ತಾ ಇರ್ಬೋದು, ಈ ಥರ ಬಿಚ್ಚಿ ನೋಡಬೇಕು. ನಾನು ಈ 3 ಲೇಯರ್ಸಲ್ಲಿ ಏನೇನೆಲ್ಲ ಇಡ್ತೀನಿ ಆ್ಯಂಡ್ ಇದು ಎಷ್ಟು ಉಪಯೋಗ ಆಗುತ್ತೆ, ನೀವು ಆ 3 ವಸ್ತುಗಳನ್ನ, ನಾನು ಇದರೊಳಗೆ ಇಡೋ ವಸ್ತುಗಳನ್ನ ನೀವು ಎಷ್ಟು ಬಾಕ್ಸಲ್ಲಿ ಇಡಬೇಕಿತ್ತು ಮೊದಲು, ಈಗ ಇದೊಂದು ಬಾಕ್ಸಲ್ಲಿ ಎಲ್ಲ ರೀತಿ ಇದನ್ನು ಕೂಡ ನೀವು ಇಡ್ಬೋದು. ಮತ್ತು ನಾನು ಈ ಬಾಕ್ಸ್ನ ನೀಟಾಗಿ ವಾಶ್ ಮಾಡಿ ಇಡ್ತಾ ಇರೋದು. ಎಲ್ಲ ಐಟಮ್ಸ್ನು ಕೂಡ ನೀವು ನೋಡ್ತಾ ಇರ್ಬೋದು, ಇನ್ನೂ ಒದ್ದೆ ಆಗೇ ಇದೆ. ಸೊ ಅದು ಒಣಗಿದ ಮೇಲೆ ನಾನು ಎಲ್ಲ ಐಟಮ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಒಂದು ಲೇಯರ್ ಬಾಕ್ಸಲ್ಲೂ ಕೂಡ ನಿಮಗೆ 6 ಗ್ರಿಡ್ಸ್ ಇರುತ್ತೆ. ನಾನಿಲ್ಲಿ ಗ್ರಿಡ್ಸ್ನ ತೆಗೆದು ರಿಮೂವ್ ಮಾಡಿದ್ದೀನಿ, ಬಿಕಾಸ್ ನಾನಿಲ್ಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಮತ್ತು ಜ್ಯುವೆಲ್ಸ್ ಇಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಮೊದಲಿಗೆ ಇಲ್ಲಿ ನಾನು ಒಂದು ಫಸ್ಟ್ ಲೇಯರ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ನನ್ನ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಇಟ್ಕೋತಾ ಇದ್ದೀನಿ. ಹೈಲೈಷರ್ಸ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಪ್ರೈಮರ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಲಿಪ್ ಬಾಮ್ ಇರ್ಬೋದು, ಕನ್ಸೀಲರ್ಸ್ ಇರ್ಬೋದು, ಮತ್ತು ಕಾಜಲ್ ಇರ್ಬೋದು, ಲಿಪ್ ಬಾಮ್, ಎಲ್ಲ ರೀತಿಯ ಇದನ್ನು ಕೂಡ ಮೇಕಪ್ ಪ್ರಾಡಕ್ಟ್ಸ್ನ ಕೂಡ ನಾನು ಈ ಒಂದು ಲೇಯರಲ್ಲಿ ಇಡ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಲೇಯರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿ ರೆಡಿ ಆಯಿತು. ಈಗ ನೆಕ್ಸ್ಟ್ ನಾವು ಸೆಕೆಂಡ್ ಲೇಯರಿಗೆ ಹೋಗೋಣ. ಸೆಕೆಂಡ್ ಲೇಯರಲ್ಲಿ ನಾನು ಏನೇನು ಇಡ್ತೀನಿ ಅಂತ ಅಂದರೆ, ನನ್ನ ಹತ್ರ ಇರೋ ಎಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ನ ಕೂಡ ನಾನು ಸೆಕೆಂಡ್ ಲೇಯರಲ್ಲಿ ಇಡ್ತಾ ಇದ್ದೀನಿ. ಈ ಬಾಕ್ಸಿಗೆ 18 ಗ್ರಿಡ್ಸ್ ಇರುತ್ತೆ, ಆದರೆ ನಾನು ಆ ಗ್ರಿಡ್ಸ್ನ ಹಾಕಿಲ್ಲ, ಬಿಕಾಸ್ ನಾನು ಇಯರಿಂಗ್ಸ್ ಹಾಕಿದಾಗ ಆ ಗ್ರಿಡ್ಸ್ ಇರೋದ್ರಿಂದ ನಾವು ಇಯರಿಂಗ್ ಸ್ವಲ್ಪ ಕಮ್ಮಿ ಇಡಿಸ್ತಿತ್ತು. ಅದಕ್ಕೋಸ್ಕರ ನಾನು ಗ್ರಿಡ್ಸ್ನ ತೆಗೆದು ಜಸ್ಟ್ 2 ಕಾಲಮ್ಸ್ ಆಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಇದರಲ್ಲಿ 6 ಕಾಲಮ್ಸ್ ಆಗಿ ಕೂಡ ಮಾಡ್ಕೋಬೋದು. ಇದು ನಿಮ್ಗೆಲ್ಲರಿಗೂ ಈ ಬಾಕ್ಸ್ ಎಲ್ಲರಿಗೂ ಆನ್ಲೈನಲ್ಲಿ ಸಿಗುತ್ತೆ. ನಿಮಗೇನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆಲ್ಲರಿಗೂ ಈ ಲಿಂಕ್ನ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈಗ ನಾನು ಎಲ್ಲ ಇಯರಿಂಗ್ಸ್ ಕಲೆಕ್ಷನ್ಸು ಕೂಡ ಒಂದು ಲೇಯರಲ್ಲಿ ಇಟ್ಟಿದ್ದೀನಿ. ಈಗ ನಾನು 3rd ಲೇಯರಲ್ಲಿ ಏನು ಇಡ್ತಾ ಇದ್ದೀನಿ ಅಂದರೆ, ನನ್ನ ಎಲ್ಲ ನೆಕ್ಲೆಸ್, ಜ್ಯುವೆಲ್ಸ್ ಅದೆಲ್ಲನೂ ಕೂಡ ಇದರಲ್ಲಿ ಇಡ್ತಾ ಇದ್ದೀನಿ. ನನ್ನ ಎಲ್ಲ ನೆಕ್ಲೆಸ್ ಕಲೆಕ್ಷನ್ಸ್ ಜೊತೆಗೆ ನನ್ನ ಹ್ಯಾಂಡ್ ಬ್ರಾಸ್ಲೆಟ್ ಕಲೆಕ್ಷನ್ಸ್ನು ಕೂಡ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಇದರಲ್ಲಿ ನಾನು ಆರಾಮಾಗಿ, ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ನೋಡಿದ ತಕ್ಷಣ ನನಗೆ ಈ ವಸ್ತು ಇಲ್ಲಿದೆ ಅಂತೇಳಿ ನಾನು ತೊಗೋಬೋದು. ಅದಕ್ಕೆ ನನಗೆ ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈಗ 3rd ಲೇಯರು ಕೂಡ ಕಂಪ್ಲೀಟ್ ಆಯಿತು. 3 ಲೇಯರ್ಸು ಕೂಡ ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲನೂ ಕೂಡ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೀವು ಇಷ್ಟೇ ಐಟಮ್ಸನ್ನು ನೀವು ಬೇರೆ ಬಾಕ್ಸಲ್ಲಿ ಹಾಕಬೇಕು ಅಂದಿದ್ರೆ 3 ಬಾಕ್ಸ್ ಆಗ್ತಿತ್ತು. ಇದು ಒಂದೇ ಬಾಕ್ಸ್ ಇರೋ ಜಾಗದಲ್ಲಿ ಇದೊಂದನ್ನೇ ಇಡ್ಬೋದು ನೀವು. ನಾನು ಇದನ್ನು ನನ್ನ ಡ್ರಾಯರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ಇದನ್ನೆಲ್ಲ ಫಿಕ್ಸ್ ಮಾಡ್ಕೋತಾ ಇದ್ದೀನಿ 3 ಲೇಯರ್ಸ್ನು ಕೂಡ. ಫಸ್ಟಿಗೆ ನಾನು ನನ್ನ ಮೇಕಪ್ ಐಟಮ್ಸ್ ಇಟ್ಟಿದ್ದೀನಿ, ಸೆಕೆಂಡ್ ಲೇಯರ್ಲಿ ನನ್ನ ಇಯರಿಂಗ್ಸ್, ಆಮೇಲೆ ನನ್ನ ನೆಕ್ಲೆಸ್ ಮತ್ತು ಹ್ಯಾಂಡ್ ಬ್ರಾಸ್ಲೆಟ್ಸ್ನ ಇಟ್ಟಿದ್ದೀನಿ. ಸೊ ಈಗ ಈ ಬಾಕ್ಸ್ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಐಟಮ್ಸ್ನ ನಾನು ಇಷ್ಟು ಚಿಕ್ಕ ಬಾಕ್ಸ್ ಒಳಗೆ ಇಟ್ಟಿದ್ದೀನಿ ಅಂತ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.